ಜಟಕ ಬಂಡಿ. ಅಕ್ರಮ್ ನಮಸ್ತೆ. ನಮಸ್ಕಾರ. ಪುಷ್ಪ ಬಂದು ನಿಮ್ಮ ಮದುವೆ ವಿಚಾರ ಹೇಳಿದ್ರು. ನೀವು ದೇವಸ್ಥಾನದಲ್ಲಿ ಮದುವೆ ಆಗಿದ್ದು ಹೌದೇನಪ್ಪ? ಇಲ್ಲ ಮೇಡಮ್, ಆಗಿಲ್ಲ. ಒಂದು ದೇವಸ್ಥಾನದಲ್ಲಿ ಅವ್ರ ಫ್ರೆಂಡ್ಸ್ ಬಂದಿದ್ರು, ನಮ್ಮ ಕಡೆಯವರು ಇಷ್ಟು ಜನ ಹೋಗಿ ಮದುವೆ ಮಾಡ್ಕೊಂಡು. ದೇವಸ್ಥಾನದಲ್ಲಿ ಮದುವೆ ಆಗಿಲ್ಲ ಮೇಡಮ್. ಮತ್ತೆ ನೀವು ಆಗಿದ್ದೇ ನಿಕಾ ಮಾತ್ರನಾ? ಹೌದು, ನಿಕಾ ಮಾತ್ರ ಆಗಿತ್ತು. ದೇವಸ್ಥಾನದಲ್ಲಿ ಮುಂಚೆ ಆಗಿತ್ತು ಅಂತ ಹೇಳಿದ್ರು. ಇಲ್ಲ ಮೇಡಮ್, ಆಗಿಲ್ಲ, ಅದು ಸುಳ್ಳು. ನಾನು ಲವ್ ಮಾಡ್ತಿದ್ದೆ ಮೇಡಮ್. ಒಂದು ಅಂಗಡಿ ಇಕ್ಕಿದ್ರು, STD, ಅಲ್ಲೇ ನಮ್ಮ ಮನೆ. ಅಲ್ಲಿಂದ ನಾನು ಅಂಗಡಿಗೆ ಹೋಗ್ತಾ ಬರ್ತಿದ್ದೆ ಫೋನ್ ಮಾಡೋಕ್ಕೆ. STD ಇತ್ತು, ಫೋನ್ ಮಾಡೋದು ಹಂಗೆ ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ಪಿಂದ ಲವ್ ಆಯಿತು. ಲವ್ ಆದಮೇಲೆ ಹಿಂಗೆ ಆಗಿ ಮದುವೆ ಮುಂಚೆನೇ ಪ್ರೆಗ್ನೆಂಟ್ ಆಗಿ. ಅದಕ್ಕೆ ನಮ್ಮ ಮನೆಯವರು ಬೈದರು, ಬೇಡ ಮಾಡ್ಕೋಬೇಡ ನೀನು ಅಂತ ಬೈದರು. ಅದು ನಾನು ಕೇಳಲಿಲ್ಲ. ಒಂದು ಹುಡುಗಿ ಜೀವನ ಹಾಳಾಗೋಗುತ್ತಲ್ಲ ಅಂದ್ಬಿಟ್ಟು ನಾನು ಇಲ್ಲ, ನಾನು ಮಾಡ್ಕೊಂಡೆ ಅಂದ್ಬಿಟ್ಟು ನಾನು ಮಾಡ್ಕೊಂಡೆ ಅಂದರೆ ಹಿಂಗೆ ಹೋಗ್ಬಿಟ್ಟು ಇದ್ಬಿಟ್ಟಿದ್ವಿ ಇವರು. ಅವಾಗ ನಮ್ಮ ಮಸೀದಿ ಯಾವುದೇ ಅಧಿಕೃತವಾಗಿ ಏನು ಮದುವೆ ಆಗದೆ ಹಾಗೆ ಇದ್ಬಿಟ್ರ ಬಸ್ಸಿಗೆ? ಹಾಗೆ ಇದ್ಬಿಟ್ಟಿದೆ ಮೇಡಮ್. ಹಾಗೆ ಇದ್ಬಿಟ್ಟು ಆಮೇಲೆ ನಮ್ಮ ಮಸೀದಿಯವರು ಕಮಿಟಿಯವರು ಇರ್ತಾರ ನೋಡ್ಬಿಟ್ಟು ನನಗೆ ಬೈದರು. ಬೈದಾದ್ಮೇಲೆ ನಮ್ಮ ಅಣ್ಣನಿಗೆ ಹೇಳಿ, ನಮ್ಮ ಅಣ್ಣ ಏನು ಮಾಡೋದು, ಹಂಗೆಲ್ಲ ಇರಬಾರ್ದು, ತಪ್ಪು, ಜೀವನ ಮಾಡ್ಕೊಬಿಟ್ಟಿದ್ದೆ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆಲ್ಲ ಕನ್ವಿನ್ಸ್ ಮಾಡಿ ಆಯಿತು ನಿಕಾ ಮಾಡ್ಬಿಡೋಣ ಅಂತ. ಆಮೇಲೆ ಹುಡುಗಿನೂ ಕುಣಿಸ್ಬಿಟ್ಟು ಕೇಳೋರು. ಆಯಿತು, ನಾನು ಕನ್ವರ್ಟ್ ಆಗ್ತೀನಿ, ನಾನು ಮಾಡ್ಕೊತೀನಿ, ನಾನು ಅವ್ನು ಬಿಟ್ಟರೆ ಬದುಕಲ್ಲ ಅಂದ್ಬಿಟ್ಟು ಮಾಡ್ಕೊಟ್ರು. ಕನ್ವರ್ಟ್ ಆಗ್ತೀನಿ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಬರ್ತೀನಿ ಅಂತ ಹೇಳೋದು. ಬರ್ತೀನಿ, ಮಾಡ್ಕೊಂತೀನಿ ಅಂತ ಹೇಳೋದು ಮೇಡಮ್. ಸರಿ ಆಯ್ತು ಅಂದ್ಬಿಟ್ಟು, ಆದರೂ ಇವತ್ತು ನಾಳೆ ದಿವಸ ಉಲ್ಟಾ ಆಗೋದು ಅಂದ್ಬಿಟ್ಟು ಅಗ್ರಿಮೆಂಟ್ ಪೇಪರ್ ಮಾಡ್ತೀನಿ. ಏನಂತಪ್ಪ? ಅಗ್ರಿಮೆಂಟ್ ಪೇಪರ್ ಅಫಿಡವಿಟ್ ಮಾಡಿಸಿದ್ದಾರಲ್ವಾ, ಮುಸ್ಲಿಂ ಧರ್ಮಕ್ಕೆ ಬರ್ತೀನಿ ಅಂತ ಅಫಿಡವಿಟ್. ಆದ್ರೆ ಅದು ಒಂದು ದಿವಸ ಬರ್ಕೊ ಆ ಥರ ಮಾಡಿಸಿದ್ಮೇಲೆ ಬರ್ಸ್ಕೊಟ್ಟಿದ್ಮೇಲೆ ಒಂದು ದಿವಸ ನಾನು ಆ ಥರ ಬದುಕಿಲ್ಲ ಮೇಡಮ್. ನಿಕಾಹ ಆಯಿತು, ಆಮೇಲೆ ಮೇಡಮ್ ನಿಕಾಹ ಆದಮೇಲೆ ನಮ್ಮ ತಾಯಿಯವರ ಕರ್ಕೊಂಡೋಗಿ ಹೆಗ್ಡೆ ನಗರದಲ್ಲಿ ಒಂದು ಮನೆ ನನಗೆ ಸಪ್ರೇಟಾಗಿ ಮಾಡಿಕೊಟ್ರು. ಓಲಿ ಬದುಕೋ ನೀನು ಎಲ್ಲರೂ ಅಂದ್ಬಿಟ್ಟು ಮನೆ ಮಾಡಿಕೊಟ್ರು. ಆ ಮನೆ ಮಾಡಿದ್ಮೇಲೆ 8 ದಿನನೂ ಇವರು ಇರಲಿಲ್ಲ. 8 ದಿನ ಇದು 8 ದಿನ ಆದಮೇಲೆ ನಮ್ಮ ಅಕ್ಕನ ನೋಡಬೇಕು ನಾನು. ಆವಾಗ 7 ತಿಂಗಳು ಬಸ್ರಿ ಪ್ರೆಗ್ನೆಂಟು. ನಾನು ಸರಿ ತಡಿಬಾರ್ದು, ಹೋಗಿ ನೋಡ್ಕೊ ಬರಲಿ, ಬರ್ಬೋದಲ್ಲ ಅಂದ್ಬಿಟ್ಟು ಕಳಿಸ್ದೆ. ತಿರುಗಿ ಮತ್ತೆ ಬರಲಿಲ್ಲ. ಯಾತಕ್ಕಾಗಿ ಹಾಗೆ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್? ಅವ್ರಿಗೆ ಇನ್ನೊಂದು ಅಂದರೆ ಫೋನ್ ಕಾಲ್ಸ್ ಬೇಜಾನ್ಬೇಕು. ಸರಿ, ಫೋನ್ ಕಾಲ್ಸ್ ಬಂದರೆ ಲೇಡೀಸ್ ಒಬ್ರಿಗೂ ಮಾಡಲ್ಲ, ಬರೀ ಜೆಂಟ್ಸೇ ಕಾಲ್ ಮಾಡ್ತಾರೆ. ಯಾರವರು ಯಾರಂತ ಗೊತ್ತಿಲ್ಲ, ಮಾಡ್ತಾರೆ. ನಾವು ತುಂಬ ಬೇಕಾದವರು ಅವ್ರನ್ನ. ನಾನೇ ಒಂದು 3-4 ಸತಿ ರಿಸೀವ್ ಮಾಡಿ ಮಾತಾಡಿದ್ದೀನಿ. ರಿಸೀವ್ ಮಾಡಿ ನಮಗೆ ತುಂಬ ಬೇಕಾದವರು. ಆದರೂ ನಾನು ಎಂಗೇಜ್ಮೆಂಟ್ ತಿರುಗಿ ಈ ಥರ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು 3-4 ಸತಿ ಹೋಗ್ತಾ ಇದ್ದೆ ಮೇಡಮ್. ಬರಲಿಲ್ಲ. ಇಲ್ಲ, ನಾನು ಬರಲ್ಲ, ಹೋಗು, ನಿಮ್ಮ ಧರ್ಮ ನನಗೆ, ನಿನ್ನ ಕ್ಯಾಸ್ಟ್ ಪ್ರಕಾರ ನನಗೆ ಬದುಕೋಕೆ ಇಷ್ಟ ಇಲ್ಲ. ನಾನು ನಿಮ್ಮ ಧರ್ಮದ ಪ್ರಕಾರ ಇದ್ರೆ ಅವ್ರು ಹೋಗ್ಲಿ? ಇಲ್ಲ ಮೇಡಮ್, ಒಂದು ದಿವಸಕ್ಕೂ ಇಲ್ಲ, ಇನ್ನೂವರೆಗೂ ಇರಲಿಲ್ಲ. ಒಂದು ದಿವಸನೂ ಇದ್ದಿಲ್ಲ. ನನಗೆ ಮನೇಲಿ ಬಂದು ಯಾವತ್ತಾದ್ರು ಇದ್ರಾ? ನಮ್ಮ ಮನೇಲಿ ಬಂದಿಲ್ಲ. ನಿಮ್ಮ ತಾಯಿ ಜೊತೆ? ನಾನು ಸಪ್ರೇಟ್ ಮನೆ ಮಾಡಿದಾಗ ಅದ್ರಲ್ಲಿ 8 ದಿನ ಇದ್ರೆ ಅಷ್ಟೇ ಹೊರತು ಆಮೇಲೆ ತಿರ್ಗಾ ಒಂದು ದಿವಸನೂ ಇರಲಿಲ್ಲ. 3 ವರ್ಷದ ಕೆಳಗೆ ಮತ್ತೆ ಮದುವೆ ಆದ್ರೆ ನೀವು? 3 ವರ್ಷ ಕೆಳಗಡೆ ಮತ್ತೆ ಮದುವೆ. ಆ ಮದುವೆ ಆದ್ಮೇಲೂ ನಾನು ಹೇಳಿದೆ ಮೇಡಮ್, ಮದುವೆ ಆಗಿದ್ದು 3ನೇ ದಿವಸಕ್ಕೆ ಫೋನ್ ಮಾಡೋರು. ಮದುವೆ ಆಗಿದ್ದೀನಿ ಅಂತ ನೀವೇ ಕಾದಿದ್ದು ಆಮೇಲೆ ಮದುವೆ ಆದ್ರ? ಮೇಡಮ್ ಕಾಯ್ದೆ, ನಾನು ಕರೆದೆ 3-4 ಸತಿ, ಬರಲಿಲ್ಲ. ಅನುಮತಿ ಇಲ್ಲದೆ ಮಾಡ್ಕೊಂಡೆ ಮೇಡಮ್. ತಿರ್ಗಿ ಆದ್ರೆ ಅವ್ರ ಕೈ ಕಾಲು ಬಿಡ್ಕೊಂಡು ಹೋಗಿ ಹಿಡ್ಕೊಂಡು ಈ ಥರ ನನ್ನ ಜೀವನ ಈ ಥರ ಆಗೋಯ್ತು, ನನ್ನ ಲೈಫು. ನೀವೇನೋ ಒಂದು ದಾರಿ ಮಾಡ್ಕೊಡಿ. ಅಷ್ಟೊಂದು ಪ್ರೀತಿ ಇದ್ದಿದ್ದು ಎಲ್ಲಿ ಹೋಯ್ತಾ ಪ್ರೀತಿ? ಅಪ್ಪ ಅಮ್ಮನ ಎದುರು ಹಾಕೊಂಡು ಮದುವೆ ಆಗಿದ್ದ ಪ್ರೀತಿ ಎಲ್ಲಿ ಹೋಯ್ತು? ಎಲ್ಲೋಯ್ತು ಮೇಡಮ್, ಇವ್ರ ಕೈಲಿ ಇವ್ರು ಹಾಳು ಮಾಡ್ಕೊಂತಲ್ಲ ಮೇಡಮ್. ಆದ್ರೆ ತಿರ್ಗಾ ಏನು ಮಾಡಿದ್ರೆ ಕರಿಯಕ್ಕೆ ಹೋದಾಗ ಒಂದ್ಸತಿ ಹೋದಾಗ ನಾನು, ನಮ್ಮ ಅಕ್ಕ, ನಮ್ಮ ಅಮ್ಮ ಎಲ್ಲರೂ ಕರ್ಕೊಂಡೋಗಿದ್ದೇನೆ. ಪ್ರತಿಯೊಬ್ಬರನ್ನ ಕರ್ಕೊಂಡೋಗಿದ್ದಕ್ಕೆ ಇವರ ಅಕ್ಕ ಏನು ಮಾಡೋರು, ಅಕ್ಕ ಇದ್ರು, ನಾವು ಬರ್ತಾಯಿದ್ದೀವಿ ಅಂತ ಗೊತ್ತಾಗಿ ತಂಗಿನ ಬಚ್ಚಿಕ್ಬಿಟ್ಟು ಅಕ್ಕನೇ ಆಮೇಲೆ ಏನು ಮಾಡ್ಬಿಟ್ರು, ಸರಿ ಅಂದ್ಬಿಟ್ಟು ನಾವು ಕೇಳಿದ್ದಕ್ಕೆ ಇಲ್ಲ ನೀನು ಯಾವ ನಂಗೆ ಹಿಂಗೆ ಅಂತ ಕೆಟ್ಟಾಗಿ ಬೈದು. ಆವಾಗ ಏನು ಮಾಡಿದ್ರು, ಹಿಂಗೆಲ್ಲ ಬೈಬೇಡಮ್ಮ ಹಿಂಗೆ ಹಿಂಗಿದ್ದಕ್ಕೆ ನಮ್ಮ ಅಮ್ಮನಿಗೇನು ಕೈ ಮಾಡೋಕೆ ಬಂದರು. ನಮ್ಮ ಅಕ್ಕ ಇದು ತಳ್ಳಿದ್ರು. ಅಷ್ಟಕ್ಕೆ ಏನಾಯಿತು, ಫುಲ್ಲು ಮೈಮೇಲಿರೋ ಬಟ್ಟೆ ಹರ್ಕೊಂಡು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮೇಲೆ, ನಮ್ಮ ಮೇಲೆ ಪೊಲೀಸ್ನವ್ರು ಬಂದರು, ಕರ್ಕೊಂಡೋದ್ರು, ನನಗೂ ಹೊಡೆದ್ರು ಸ್ಟೇಷನಲ್ಲಿ. ಆಮೇಲೆ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ಓದ್ಬಿಟ್ಟು ಏನಾದ್ರು, ನೋಡಪ್ಪ ನಿನ್ನ ಅವ್ರು ಸಹಸಕ್ಕೆ ಹೋಗ್ಬಾರ್ದು, ಅವ್ರು ಹೇಳಮ್ಮ ನೀನು ಅವ್ರು ಸಹಸಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟೆಲ್ಲ ಹೇಳ್ಬಿಟ್ಟು ಆಯಿತು. ಆಮೇಲೆ ಮೇಡಮ್ ಇನ್ನೊಂದು ಫೋನ್ಗಳು ಮಾಡ್ಸೋದು ರೋಡಿ ಕಕ್ಕಲ್ಲಿ.
ಹುಡುಗರನ್ನ ಬಿಟ್ಟು 3 ಸತಿ ಹೊಡ್ಸಾರ ಮೇಡಮ್. ಆ ಮಗು ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಮಗು ನಾನು ಕೊಟ್ಬಿಡಿ ಮೇಡಮ್ ನಾನು ಸಾಕ್ತೀನಿ. ಅವ್ರ ಅಕ್ಕನೂ ಮದುವೆ ಆಗಿಲ್ವಂತಲ್ಲಪ್ಪ? ಮೇಡಮ್ ಆಗಿದೆ, ಮದುವೆ ಆಗಿದೆ. ಅವ್ರ ಅಕ್ಕನಿಗೆ ಮದುವೆ ಆಗಿದೆ? ಗಂಡ ಎಲ್ಲಿದ್ದಾರೆ? ಅವ್ರಿಲ್ಲ ಮೇಡಮ್. ಹೆಂಗಸರೇ ಇದಾರ ಅವನ ಮನೆ? ಅವ್ರು ಇರೋದು ಈಗ ಅವ್ರ ತಾಯಿ ಒಬ್ರು, ಇವರಿಬ್ರು ಅಷ್ಟೇ. ಈಗಲೂ ಬರ್ತೀನಿ ಅಂದರೆ ನಮ್ಮಂದ್ರೆ ನಮ್ಮ ಈಗ ಸೆಕೆಂಡ್ ಮದುವೆ ಆಗಿದ್ದೀನಲ್ಲ, ಅವ್ರನ್ನ ಬೇಕಾದ್ರೆ ಸೈಕಲ್ ಹಿಡಿದನ್ನು ಕನ್ನೆಕ್ಟ್ ಮಾಡ್ಕೊತೀನಿ. ಇವಳು ಬಂದು ಅದೇ ಥರ ನನಗೆ ಹೆಂಗೆ ಬರ್ಕೊಟ್ಟಳು, ನಾನು ಇಸ್ಲಾಂ ಥರ ಬದುಕ್ತೀನಿ ಅಂದರೆ ನಾನು ರೆಡ್ಡಿ ಕರ್ಕೊಂಡೋಗಿ ಬದುಕ್ತೀನಿ. ಜಟಕ